505 ವರ್ಷಗಳ ಹಿಂದಿನ ಈ ಕೀರ್ತನೆ ಇವತ್ತಿಗೂ ಕಿವಿ ತಂಪಿಸುತ್ತದೆ. ಇದನ್ನ ರಚಿಸಿದವರು ನಮ್ಮ ಪುರಂದರದಾಸರು. ಇವರು ಬದುಕಿದ್ದಂತಹ 29,200 ದಿನಗಳು ಅಂದ್ರೆ 80 ವರ್ಷಗಳಲ್ಲಿ ರಚಿಸಿದ್ದು ಬರೋಬ್ಬರಿ 4,75,000 ಗೀತೆಗಳು. ಅಂದ್ರೆ ದಿನಕ್ಕೆ ಕನಿಷ್ಠ ಅಂದ್ರೂ 16 ಗೀತೆಗಳು. ನಂಬೋಕೆ ಸಾಧ್ಯವಿಲ್ಲವಾದ್ರೂ ಇದೇ ಸತ್ಯ. 16ನೇ ಶತಮಾನದಲ್ಲಿ ಇವರ ತಂದೆ ವರದಪ್ಪ ನಾಯಕ ವಜ್ರದ ವ್ಯಾಪಾರಿಯಾಗಿದ್ದವರು. ಇಂತಹ ಅಪಾರವಾದ ಸಂಪತ್ತಿನ ಒಡೆಯರಾಗಿದ್ದರಿಂದ ಪುರಂದರದಾಸರು ಪೂರ್ವಾಶ್ರಮದಲ್ಲಿ ನವಕೋಟಿ ನಾರಾಯಣ ಅಂತಲೂ ಪ್ರಖ್ಯಾತಿ ಪಡೆದಿದ್ರು. ಸಕಲ ಸಂಪತ್ತನ್ನು ಪರಿತ್ಯಜಿಸಿ ಸನ್ಯಾಸಿಯಾಗಿ ಬದಲಾಗಿ ಪುರಂದರನಿಗೆ ದಾಸರಾಗಿ ತಮ್ಮನ್ನೇ ಅರ್ಪಿಸಿಕೊಂಡು ಪುರಂದರ ದಾಸರಾಗಿ ಪ್ರಖ್ಯಾತಿ ಪಡೆದವರು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಅಂತಲೂ ಗುರುತಿಸಿಕೊಂಡ ಪುರಂದರದಾಸರು ಸಂಸ್ಕೃತ ಭಾಷೆ ಉತ್ತುಂಗದಲ್ಲಿದ್ದ ಕಾಲದಲ್ಲಿ ಕನ್ನಡವನ್ನು ಶಾಶ್ವತಗೊಳಿಸುವಂತಹ ಗೀತೆಗಳನ್ನ ರಚಿಸಿದ್ರು. ಮತ್ತೊಂದು ವಿಶೇಷವೆಂದ್ರೆ ಬಹುತೇಕ ಎಲ್ಲಾ ವಿಷಯಗಳ ಮೇಲೆ ಗೀತೆಗಳನ್ನ ಬರೆದಿದ್ದಾರೆ. ವೈಷ್ಣವ ಧರ್ಮ ಪ್ರಚಾರಕ್ಕೆ ಅಂತ ಹೊರಟಿದ್ದ ನಮ್ಮ ಪುರಂದರದಾಸರು ಚಂದ್ರಚೂಡ ಹಾಡಿನ ಕೊನೆಯಲ್ಲಿ ಗರುಡ ಗಮನನಾದ ವಿಷ್ಣುವಿನ ಪ್ರಾಣಪ್ರಿಯ ನೀನು ಅಂತ ಶಿವನ ಹೊಗಳುವ ಮೂಲಕ ವೈಷ್ಣವ ಮತ್ತು ಶಿವ ಧರ್ಮದ ಎರಡೂ ಜನರನ್ನ ಮೆಚ್ಚಿಸಿದ್ದು ಇನ್ನೊಂದು ವಿಶೇಷ. ದಾಸರ ಸಾಹಿತ್ಯ ಪ್ರಸ್ತುತವಾಗಿದ್ದು ಹಲವು ಸಿನಿಮಾಗಳಲ್ಲೂ ಇಂದಿಗೂ ಬಳಸಿಕೊಳ್ಳಲಾಗ್ತಿದೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀ